ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತು ಇನ್ನೊಂದು ತುಂಬ ಬೆಂಕಿ ಅಥವಾ ಇಂಟ್ರೆಸ್ಟಿಂಗ್ ಆದ ಒಂದು ಟೆಕ್ ನ್ಯೂಸ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ಇವತ್ತಿನ ಬೆಂಕಿ 60ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಟೆಕ್ ನ್ಯೂಸ್ ಮಾತ್ರ ತುಂಬ ಅಂದರೆ ತುಂಬ ಸೂಪರ್ ಆಗಿರುತ್ತೆ ಅಂತಂದು ಹೇಳ್ಬೋದು. ಎಂತಕಂದರೆ ಎಲ್ಲ ಒಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ನಿಮಗೋಸ್ಕರ ನಾನು ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ನೀವೇನು ಮಾಡ್ಬೇಕಂತ ಅಂದರೆ ಈ ವಿಡಿಯೋ ಲೈಕ್ ಕೊಟ್ಟಿಲ್ಲ ಅಂತ ಅಂದರೆ ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಆಗಲಿ, ಒಳ್ಳೆ ವಿಡಿಯೋಸ್ ಆಗಲಿ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಇವತ್ತಿನ ಮೊದಲನೇ ನ್ಯೂಸ್ ನೋಡ್ಕೊಳ್ಳೋಣ. ಇವತ್ತಿನ ಮೊದಲನೇ ನ್ಯೂಸ್ ಕೇಳಿದಾಗ ಸ್ವಲ್ಪ ಬೇಜಾರಾಯ್ತು ನನಗೆ. ಏಕೆ ಅಂದರೆ ಒಂದು ಘಟನೆ ನಡೆದಿದೆ ವರಂಗಲ್ನಲ್ಲಿ. ಅದೇನಂತ ಅಂದರೆ ಒಬ್ಬ ವ್ಯಕ್ತಿ ಇದ್ದ, ಅವನು ಗುಡ್ಸ್ ಟ್ರೈನ್ ಮೇಲೆ ಹತ್ಬಿಟ್ಟು ಸೆಲ್ಫಿ ತೊಗೊತಾ ಇದ್ದ. ಇದಕ್ಕೆ ಯೂಟ್ಯೂಬ್ ಶಾರ್ಟ್ಸ್ಗೋಸ್ಕರ. ಹಾಗೆ ಹೈ ಟೆನ್ಷನ್ ಕೇಬಲ್, ಎಲೆಕ್ಟ್ರಿಸಿಟಿ ಕೇಬಲ್ ಮೇಲೆಲ್ಲ ಇರುತ್ತೆ, ಅದು ತಗುಲಿಸ್ತು ಈ ಪರ್ಟಿಕ್ಯುಲರ್ ವ್ಯಕ್ತಿಗೆ. ತಗುಲಿಸಿದಾಗ ಆ ಪರ್ಟಿಕ್ಯುಲರ್ ಪವರ್ ಐತಲ್ಲ ಫುಲ್ ಪಾಸ್ ಆಗೋಯ್ತು. ಎಂತಕಂದ್ರೆ ಹೈ ಟೆನ್ಷನ್, ಅದು ತುಂಬ ಹೈ ಪವರ್ ಇರುತ್ತೆ. ಸ್ವಲ್ಪ ಆದರೂ ತಗುಲಿಸು, ಸ್ವಲ್ಪ ಆದರೂ ಟಚ್ ಮಾಡಿದ್ರು ಪೂರ್ತಿ ಕರೆಂಟ್ ನಮ್ಮ ಬಾಡಿ ಫುಲ್ಲು ಪಾಸ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಇದರಿಂದ ಪರ್ಟಿಕ್ಯುಲರ್ ವ್ಯಕ್ತಿಗೆ 70% ಬರ್ನ್ ಆಗಿದೆ ಫುಲ್ ಬಾಡಿಗೆ. ಹೌದು, 70%. ಆದರೂ ಇನ್ನು ಬದುಕಿದಾನಂತಲೇ ಹೇಳ್ಬೋದು. ಈ ಬೇಕಿತ್ತಾ ಫ್ರೆಂಡ್ಸ್, ನೀವೇ ಹೇಳಿ? ಅದಕ್ಕೆ ಹೇಳೋದು ನಾನು, ಯಾವತ್ತಿಗೂ ಯೂಟ್ಯೂಬ್ ಶಾರ್ಟ್ಸ್ಗೆ ಅಡಿಕ್ಟ್ ಆಗಕ್ಕೆ ಹೋಗಲೇಬೇಡಿ ಅಂತ. ನಮ್ಮ ತಂದೆ ತಾಯಿ ಕೂಡ ಹೇಳ್ತಾರೆ, ಬರುತ್ತೆ ಯಾವ ಥರ ಆದರೂ ವಿಡಿಯೋ ಮಾಡು, ಆದರೆ ಯೂಟ್ಯೂಬ್ ಶಾರ್ಟ್ಸ್ಗೋಸ್ಕರ ನೀನು ಎಡಿಕ್ಟ್ ಆಗಕ್ಕೆ ಹೋಗಲೇಬೇಡ, ವೇಸ್ಟ್ ಅದು. ಎಂತಕ್ಕಂತ ಅಂದರೆ ಆ್ಯಡ್ ಬರೋಲ್ಲ ಅದರಲ್ಲಿ, ಸರಿಯಾಗಿ ಅರ್ನಿಂಗ್ಸ್ ಆಗೋಲ್ಲ ಅದರಲ್ಲಿ. ಸುಮ್ಮನೆ ಏಂತಕ್ಕೆ ಈ ರೀತಿ ಎಲ್ಲ ಮಾಡ್ಕೊಬೇಕು ಫ್ರೆಂಡ್ಸ್? ಅದಕ್ಕೆ ಹೇಳ್ತಾ ಇರೋದು, ಏನು ಅಡ್ವಾಂಟೇಜ್ ಇಲ್ಲ ಶಾರ್ಟ್ಸ್ನಲ್ಲಿ. ಯಾರೂ ಅಷ್ಟೇ ಶಾರ್ಟ್ಸ್ ಮಾಡೋಕ್ಕೆ ಹೋಗಲೇಬೇಡಿ. ಶಾರ್ಟ್ಸಲ್ಲಿ ಅಷ್ಟೊಂದೇನು ಲಾಭ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇರೋದು, ಈ ರೀತಿ ಇಲ್ಲಾಂದರೆ ಘಟನೆ ನಿಮಗೆ ಆಗುತ್ತೆ. ತುಂಬ ಜಾಸ್ತಿ ಎಡಿಕ್ಟ್ ಆಗೋಕೆ ಹೋಗ್ಬೇಡಿ ಯೂಟ್ಯೂಬ್ ಶಾರ್ಟ್ಸ್ಗೆ. ಮತ್ತು ಇನ್ನೊಂದು, ರೀಲ್ಸ್ ಕೂಡ ಅಷ್ಟೇ ತುಂಬ ಜನ ಎಡಿಟ್ ಆಗಿರ್ತಾರೆ. ಯಾರು ಕೂಡ ಅಷ್ಟೇ ರೀಲ್ಸ್ ಆಗಲಿ ಅಥವಾ ಶಾರ್ಟ್ಸ್ ಆಗಲಿ ಜಾಸ್ತಿ ಎಡಿಟ್ ಆಗೋಕ್ಕೆ ಹೋಗಲೇಬೇಡಿ. ಮಾಡ್ತಾ ಏನಂತ ಅಂದರೆ ಮಾಡಿ ಅಷ್ಟೇ, ಫುಲ್ ಎಡಿಟ್ ಆಗೋಕ್ಕೆ ಹೋಗಲೇಬೇಡಿ. ಅದ್ರಿಗೆ ಇದು ಕೇರ್ಫುಲ್ಲಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಈ ಪಾಯಿಂಟನ್ನು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್. ಈ ನ್ಯೂಸ್ ಏನಂತ ಅಂದರೆ ಮುಂಬೈನಲ್ಲಿ ಒಂದು ಘಟನೆ ನಡೆದಿದೆ. ಮುಂಬೈ ರೈಲ್ವೆ ಅಫಿಷಿಯಲ್ ಒಬ್ಬ ವ್ಯಕ್ತಿ ಇದ್ದರು, ಅವರಿಗೆ 59 ವರ್ಷ. ಈ ಪರ್ಟಿಕ್ಯುಲರ್ ವ್ಯಕ್ತಿ ಇದನ್ನಲ್ಲ, ಒಂದು ಮೆಸೇಜ್ ಬಂತು ಮೊಬೈಲ್ಗೆ. ತೆಗೆದು ನೋಡಿದಾಗ ಮೆಸೇಜ್ನ, ಅಲ್ಲಿ ಮೆಸೇಜಲ್ಲಿ ಬಡ್ದಿತ್ತು, ಈ ಥರ ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ 0 ನಂಬರ್ಗೆ ಡೈಲ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ನಂಬರ್ 2 ಗಂಟೆಯಲ್ಲಿ ಒಳಗಡೆ ಬ್ಲಾಕ್ ಆಗುತ್ತಂತ ಈ ರೀತಿ ವಾರ್ನಿಂಗ್ ಮಾಡಿದ್ರು. ಈ ಥರ ಥ್ರೆಟನಿಂಗ್ ಮಾಡಿದ್ರು, ಈ ಥರ ಬ್ಲ್ಯಾಕ್ ಮೇಲಿಂಗ್ ಮಾಡಿದ್ರು ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ. ಪರ್ಟಿಕ್ಯುಲರ್ ವ್ಯಕ್ತಿ ತುಂಬ ಗಾಬರಿ ಆಗಿ ಏನು ಇನ್ಸ್ಟ್ರಕ್ಷನ್ಸ್ ಇತ್ತು ಅದನ್ನ ಫಾಲೋ ಮಾಡ್ದ. ನೋಡಿದ ಬ್ಯಾಂಕ್ ಅಕೌಂಟಲ್ಲಿ ಸುಮಾರು 9 ಲಕ್ಷ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ಬೋದು. ಹೌದು, ನೋಡಿ ಎಷ್ಟು ಟೆಕ್ನಾಲಜಿ ಬೆಳೀತಾ ಇದೆ. ಅದಕ್ಕೆ ಹೇಳ್ತಾರೆ ಇದೆಲ್ಲ ಹುಷಾರಾಗಿರ್ಬೇಕು ನಾವು. ಈ ರೀತಿ ಮೆಸೇಜಸ್ ಎಲ್ಲ ಬಂದರೆ ದಯವಿಟ್ಟು ನಂಬಕ್ಕೆ ಹೋಗಲೇಬೇಡಿ. ಇದೆಲ್ಲ ಫೇಕ್ ಮೆಸೇಜಸ್. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಸುಮ್ಮನೆ ಯಾರು ಕೂಡ ಅಷ್ಟೇ ನಂಬರ್ನ ಬ್ಲಾಕ್ ಮಾಡಲ್ಲ. ಇದು ಕೇರ್ಫುಲ್ಲಾಗಿ ಈ ಒಂದು ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಘಟನೆ ನಿಮಗೆ ಆಗುತ್ತೆ. ಹೇಳೋಕ್ಕಾಗಲ್ಲ, ಬ್ಯಾಂಕ್ ಅಕೌಂಟ್ ಫುಲ್ ಬ್ಯಾಲೆನ್ಸೇ ಖಾಲಿ ಮಾಡಿಬಿಡ್ತಾರೆ ಹ್ಯಾಕರ್ಸು. ಮೈಂಡಲ್ಲಿ ಇಟ್ಕೊಳ್ಳಿದ್ನ ಯಾವತ್ತಿಗೂ ಸೇಫಾಗಿ ನೀವು ಇರಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ರೆಡ್ಮಿಯರ್ ವಾಚ್ ಲೈಟ್ 5 ಅಂತ ಒಂದು ಸ್ಮಾರ್ಟ್ ವಾಚ್ ಲಾಂಚ್ ಮಾಡ್ತಿದ್ರೆ. ಈ ಪರ್ಟಿಕ್ಯುಲರ್ ಸ್ಮಾರ್ಟ್ ವಾಚ್ ಇದೆಯಲ್ಲ, ಹೈಪೈ ಓರಸ್ ಜೊತೆ, ಆಮೇಲೆ ಡಿಸ್ಪ್ಲೇಸ್ ಜೊತೆ, ಬಿಲ್ಟ್-ಇನ್ GPS ಜೊತೆ ಬರುತ್ತಂತೆ. ಯಾವ ರೀತಿ ಪ್ರೈಸ್ ನೀಡ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ. ಇದು ಲಾಂಚ್ ಆಗೋದು ನಮ್ಮ ಭಾರತದಲ್ಲಿ 26ನೇ ಸೆಪ್ಟೆಂಬರ್ ಅಥವಾ 25ನೇ ಸೆಪ್ಟೆಂಬರಲ್ಲಿ ಲಾಂಚ್ ಆಗುತ್ತಂತ ಲೀಕ್ಸ್ ಬಂದಿರುವಂಥದ್ದು. ಆದರೆ ಅಫಿಷಿಯಲಾಗಿ ಹೇಳಿರುವಂಥ ಡೇಟು ರೆಡ್ಮಿ ಅವರು 25th ಸೆಪ್ಟೆಂಬರ್. ಹೇಗಿರುತ್ತೆ ಪ್ರೈಸು, ಹೇಗಿರುತ್ತೆ ಸ್ಪೆಸಿಫಿಕೇಷನ್ಸು, ಇದರ ಮೇಲೆ ನಾವು ಮೇನಾಗಿ ಗಮನ ಇಡಬೇಕಾಗುತ್ತೆ. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ಬಿಗ್ ಬಾಸ್ಕೆಟ್ ಅವರು iPhone 16 ಸೀರೀಸ್ ಇದೆಯಲ್ಲ, ಇದು ವಿತಿನ್ ಮಿನಿಟ್ಸ್ ಅಂದರೆ ಕೆಲವು ನಿಮಿಷಗಳಲ್ಲೇ ಡೆಲಿವರಿ ಮಾಡ್ತಾರಂತೆ. ಈ ಫ್ಯೂಚರು ಡೆಲ್ಲಿಲಿ ತಂದವರೆ, ಮುಂಬೈನಲ್ಲಿ ತಂದವರೆ, ಬೆಂಗಳೂರು ತಂದವರೆ, ಇನ್ನು ಫ್ಯೂಚರ್ನಲ್ಲಿ ಬೇರೆ ಜಾಗಕ್ಕೆಲ್ಲ ತರ್ತಾರಂತ ಹೇಳಿರುವಂಥ ಬಿಗ್ ಬಾಸ್ಕೆಟ್ ಅವರು.
ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಏರ್ಟೆಲ್ ಅವರು ಹೊಸ ಪ್ಲಾನ್ ತಂದಿದ್ದಾರೆ. ಏರ್ಟೆಲ್ ಅವರು ಒಂಥರ ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದ್ದಾರೆ, ಹೊಸ ಪ್ಲಾನ್ ತರ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಜಸ್ಟ್ ಹೊಸ ಪ್ಲಾನ್ ತಂದಿದ್ದಾರೆ. ಈ ಪರ್ಟಿಕ್ಯುಲರ್ ಪ್ಲ್ಯಾನ್ ಏನಂತ ಅಂದರೆ, ಈ ಪ್ಲ್ಯಾನ್ ಬಂದ್ಬಿಟ್ಟು ನೀವು ಒಂದು ದಿವಸ ವ್ಯಾಲಿಡಿಟಿ, ಒಂದು ದಿವಸ ಯೂಸ್ ಮಾಡ್ಬೋದು. 1.5 GB ಕೇವಲ 26 ರೂಪಾಯಿಗೆ. ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಹೊಸದಾಗಿ ಬಜೆಟಾಗಿ ಪ್ಲ್ಯಾನ್ ತರ್ತಿದ್ರೆ ನನಗನ್ಸುತ್ತೆ ಫ್ಯೂಚರ್ನಲ್ಲಿ ಬಜೆಟಾಗಿ ಇನ್ನೂ ಲೋ ಕಾಸ್ಟಾಗಿ ಚೆನ್ನಾಗೆಲ್ಲ ಬಜೆಟ್ ಪ್ಲ್ಯಾನ್ ತರ್ಬೋದು ಫ್ಯೂಚರಲ್ಲಿ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಏನಂತ ಅಂದರೆ, ಐಕು Z9 ಟರ್ಬೋ ಪ್ಲಸ್ ಲಾಂಚ್ ಆಗ್ತಿದೆ ಚೈನಾದಲ್ಲಿ 26ನೇ ತಾರೀಕಿಗೆ. ಈ ಮೊಬೈಲ್ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಟಾಪ್ ಮೊಬೈಲು, ಟಾಪ್ ಟಿಯರ್ ಪ್ರಾಸೆಸರು, ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಪ್ರಾಸೆಸರ್, MediaTek Dimensity 9300+ ಜೊತೆ ಬರುತ್ತಂತೆ. ಮತ್ತು 6400 mAh ಬ್ಯಾಟ್ರಿ, ಈ ರೀತಿಯ ಒಂದು ಬೆಂಕಿ ಸ್ಪೆಕ್ಸ್ ಇರುತ್ತಂತೆ. ಆದರೆ ಯಾವಾಗ ಭಾರತಕ್ಕೆ ತರ್ತಾರಂತ ಗೊತ್ತಿಲ್ಲ. ಭಾರತ ಅಂದರೆ ಮಾತ್ರ ಬೆಂಕಿ ಆಗಿರುತ್ತೆ. ಆಮೇಲೆ ಚೈನಾದಲ್ಲಿ ಲಾಂಚ್ ಆಗುತ್ತಲ್ಲ, ಯಾವ ಪ್ರೈಸ್ಗೆ ಲಾಂಚ್ ಆಗುತ್ತೆ, ಇನ್ನೂ ಸ್ಪೆಸಿಫಿಕೇಶನ್ ಹೇಳ್ತಾರೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಈ ಮೊಬೈಲ್ ಮಾತ್ರ ನಾನು ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿ ಇದ್ದೀನಿ. ಮತ್ತು ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಇವತ್ತಿನ ಡೀಲ್ ಆಫ್ ದ ಡೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಇದು iPhone 13 ಬಂದ್ಬಿಟ್ಟು 128 GB ಬ್ಲ್ಯಾಕ್ ಮಾಡಲ್. ಇದು ಬ್ಲ್ಯಾಕ್ ಕಲರು ಕೇವಲ ನಮಗೆ 47,500 ರೂಪಾಯಿಗೆ ಸಿಗ್ತಾ ಇದೆ. ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇರುವಂಥದ್ದು. ಮುಂಚೆ ನೋಡಿದಾಗ ಒಂದು 48-49 ಸಾವಿರಕ್ಕೆ ಸಿಗ್ತಾ ಇದ್ದಿದ್ದು ನಮಗೆ ಕಮ್ಮಿ ರೇಟ್ಗಳಲ್ಲಿ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಇದು ಲಿಮಿಟೆಡ್ ಆಫರ್ ಡೀಲು. ಯಾರ್ಯಾರು ಪರ್ಚೇಸ್ ಮಾಡ್ಬೇಕಂತಿದ್ರೆ ಹೋಗಿ ಪರ್ಚೇಸ್ ಮಾಡಿ. ಈ ಡೀಲ್ ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇರುತ್ತೆ. ಈ ಥರ ಡೀಲ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕ್ ಬೇಕಾದರೆ ನಿಮಗೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ಸೈಡಲ್ಲಿ ನೋಡ್ತಾ ಇರ್ಬೋದಲ್ಲ, ಈ QR ಕೋಡ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡ್ಕೊಂಡಾಗ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಅಲ್ಲಿ ಬೆಂಕಿಯಾದ ಒಂದು ಡೀಲ್ಸ್ ಆಗಲಿ ಆಫರ್ ಆಗಲಿ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಷ್ಟ ಆಯಿತು ಟೆಕ್ ನ್ಯೂಸ್. ಯಾವ ಟೆಕ್ ನ್ಯೂಸ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿದ್ದಾರೆ. ಟೆಕ್ ನ್ಯೂಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಿದ್ದಾರೆ ಜಸ್ಟ್ ತುಂಬ ಸಿಂಪಲ್ ಇದೆ. ಹೆಂಗಾದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಇರ್ತದೆ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.